ಹಾಯ್, ನೀವು ಫಸ್ಟ್ ಪಿ ಯು ಸ್ಟೂಡೆಂಟ್ಸ್ ಆಗಿದ್ರೆ ಎಕ್ಸಾಮ್ ಎಲ್ಲ ಮುಗಿದಿದೆ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ರಿಸಲ್ಟ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ರಿಸಲ್ಟ್ ಡೇಟ್ ಅನೌನ್ಸ್ ಆಗಿರೋದು ಓಕೆ, ಮಾರ್ಚ್ 31ನೇ ತಾರೀಕಿಗೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಎಲ್ಲಿ ಚೆಕ್ ಮಾಡೋದು ಅಂತ ನೀವು ಕೇಳೋದಾದ್ರೆ, ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ರೋ ಅದೇ ಕಾಲೇಜಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ನಿಮಗೆ ಮಾರ್ಕ್ಸ್ ಕಾರ್ಡ್ ಕೂಡ ಕೊಡ್ತಾರೆ, ನಿಮ್ಮ ಹೆಸರು ಈ ರೀತಿ ಕೆಲವು ಡೀಟೇಲ್ಸ್ ಇರುತ್ತೆ. ನಂತರ ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದರ ಡೀಟೇಲ್ಸ್ ಕೂಡ ಈ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಂತರ ಮಾರ್ಕ್ಸ್ ಕಾರ್ಡ್ ಸೇಫ್ ಆಗಿ ಇಟ್ಕೊಂಡಿರಿ. ಕೆಲವೊಮ್ಮೆ ಈ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಕೆಲವು ವಿದ್ಯಾರ್ಥಿಗಳು ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅಂದ್ರೆ ಇಗ್ನೋರ್ ಮಾಡ್ತಾರೆ, ಅತಿ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅನ್ನ ಸೇಫ್ ಆಗಿ ಇಟ್ಕೊಂಡಿರಿ. ಅಕಸ್ಮಾತ್ ನೀವು ಕಾಲೇಜ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಒಂದು ಕಾಲೇಜ್ ಸ್ಟಡಿ ಮಾಡ್ತಾ ಇದ್ರಿ, ಸೆಕೆಂಡ್ ಪಿ ಯು ಸಿ ಬೇರೆ ಕಾಲೇಜಲ್ಲಿ ಸ್ಟಡಿ ಮಾಡೋಣ, ತಂದೆಯವರು ಟ್ರಾನ್ಸ್ಫರ್ ಆಗ್ತಾ ಇದೆ, ಅಥವಾ ಯಾವುದೋ ಒಂದು ಕಾರಣದಿಂದ ಕಾಲೇಜ್ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲೂ ಕೂಡ ಈ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಓಕೆ, ಅದ್ರ ನಂತರ ಈಗ ರಿಸಲ್ಟ್ ಅನೌನ್ಸ್ ಆದ ನೆಕ್ಸ್ಟ್ ಡೇ ಇಂದ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ನಂತರ ನಿಮ್ಮ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ ಏನಿದೆ ಇದು ಮೇ ಲಾಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದು ಮೇ 23 ಅಥವಾ ಅದರ ನಂತರ ಮೇ 23ರಿಂದ ಮೇ ಎಂಡ್ ಒಳಗಡೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ. ಪ್ರೈವೇಟ್ ಕಾಲೇಜಲ್ಲಿ ಜನರಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ರಿಸಲ್ಟ್ ಬಂದ ನಂತರ ಒಂದು 15 to 20 ಡೇಸ್ ಹಾಲಿಡೇ ಕೊಟ್ಟು ಅದ ನಂತರ ಅವರು ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ಕೋತಾರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ. ನಿಮ್ಮ ಕಾಲೇಜಲ್ಲಿ ಯಾವ ರೀತಿ ಇದೆ ಅಂತ ಒಮ್ಮೆ ಕೇಳ್ಕೊಳ್ಳಿ. ಓಕೆ, ಅದರ ನಂತರ ಯಾವ್ದಾದ್ರು ವಿದ್ಯಾರ್ಥಿಗಳು ಫೇಲ್ ಆಗಿದ್ರೆ, ಅಂದ್ರೆ ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟಿದ್ದಾರೆ, ಆ ರೀತಿ ಇದ್ದಾಗ ಸಪ್ಲಿಮೆಂಟರಿ ಎಕ್ಸಾಮ್ ನಡೆಯುತ್ತೆ. ಆ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನ ಮೇ 1ನೇ ವಾರದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನಂತರ ಈ ಸಪ್ಲಿಮೆಂಟರಿ ಎಕ್ಸಾಮ್ ಇದೆ ಕಾಲೇಜ್ ಲೆವೆಲ್ ನಡೆಯೋದ್ರಿಂದ ಕಾಲೇಜಲ್ಲಿ ನಿಮಗೆ ಟೈಮ್ ಟೇಬಲ್ ಕೊಡ್ತಾರೆ. ಓಕೆನಾ, ಇಂಥ ಸಬ್ಜೆಕ್ಟ್ ನ ಎಕ್ಸಾಮ್ ಇಂಥ ಡೇಟ್ಗೆ ನಡೆಯುತ್ತೆ. ಸೊ ಆ ರೀತಿ ನಿಮಗೆ ಸಪ್ಲಿಮೆಂಟರಿ ಎಕ್ಸಾಮ್ ಡೇಟ್ಸ್ ಅನ್ನ ಕಾಲೇಜಲ್ಲಿ ತಿಳಿಸ್ತಾರೆ. ನಂತರ ಎಕ್ಸಾಮ್ ಕೂಡ ಕಾಲೇಜಲ್ಲೇ ಆಗುತ್ತೆ. ನಂತರ ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ ಏನಿದೆ ಅದು ಮೇ 3ನೇ ವಾರದಲ್ಲಿ ಅನೌನ್ಸ್ ಆಗುತ್ತೆ. ಮೇ 4ನೇ ವಾರದಿಂದ ಏನಾಗುತ್ತೆ, ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ನಂತರ ಎಲ್ರಿಗೂ ಕೂಡ ರಿಸಲ್ಟ್ಗೋಸ್ಕರ ಆಲ್ ದ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದೆ KCET ಅಂದ್ರೆ ಪ್ರಿಪರೇಷನ್ ಮಾಡ್ತಿದ್ರೆ ಅದಕ್ಕೂ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಪ್ರಿಪರೇಷನ್ ನಾವು ಹೆಲ್ಪ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.